ಡಿಜಿಟಲ್ ಟೈಪ್ ಪ್ಯಾಟರ್ನ್ ಬೇಕಾಗಿದೆ ಆ ಥರ ಪೀಸಸ್ದು ಆ ಥರ ಸಿಗ್ಬಿಡುತ್ತೆ ನಿಮಗೆ. ಯುನಿಕ್ ಡಿಸೈನ್ಸ್ ಜೊತೆಗೆ ಕಾನ್ಸೆಪ್ಟ್ ಬರ್ತಾ ಇದೆ. ಬಟ್ ಪೀಸಸ್ ಮ್ಯಾನ್ ಏನು ಇಂಪಾರ್ಟೆಂಟ್ ಇರೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಬ್ರೈಡಲ್ ಆ್ಯಂಡ್ ಪಾರ್ಟಿ ವೇರ್ ಕಲೆಕ್ಷನ್, ಡಾರ್ಕ್ ಚಾರ್ಟ್ ಕಲೆಕ್ಷನ್ ಇರುತ್ತೆ. ಆ ಥರ ಪೀಸಸ್ಗೆ ಫುಲ್ ಹೆವಿ, ಎಸ್ಪೆಷಲಿ ಸ್ಟೋನ್ ವರ್ಕ್ ಆದಮೇಲೆ, ಡೈಮಂಡ್ ವರ್ಕ್ ಆದಮೇಲೆ, ಜರ್ಕನ್ ವರ್ಕ್ ಆದಮೇಲೆ, ಪೀಸ್ ರೆಡಿ ಆದಮೇಲೆ ಅದರದ್ದು ಗೆಟಪ್ ಆ ಥರ ಬರುತ್ತೆ. ಡಿಫ್ರೆಂಟ್ ಇದೆ ಅಂದರೆ ಪೂರ್ತಿ ಬಲಟನ್ ಸಿಲ್ಕಲ್ಲಿ ಇರೋದು. ಹೆವಿ ಬಲಟನ್ ಸಿಲ್ಕ್ ಯಾರಿಗೆ ಹೇಳ್ತಾರೋ ಆ ಸಿಲ್ಕಲ್ಲಿ ಇರೋದು ಆ ಪೀಸ್ ನೋಡಿ, ವಿತ್ ಪೋಸ್ಟರ್ ಫೋಟೋಗಳು. ವೇರ್ ಆದಮೇಲೆ ಹಂಗೆ ಗೆಟಪ್ ಬರುತ್ತೆ. ಅದು ನೋಡ್ತಾ ಇದ್ದೀರೋ ಒರಿಜಿನಲ್ ಡೈಮಂಡ್ ವರ್ಕ್ದು ಕೆಲಸ ಇರೋದು. ಬ್ಲ್ಯಾಕ್ ಡೈಮಂಡ್ ವಿತ್ ಸಿಲ್ವರ್ ಡೈಮಂಡಲ್ಲಿ ಆ ಥರ ಪೀಸಸ್ದು ಗೆಟಪ್ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ವಿತ್ ಪೋಟ್ಲಿ ಆರ್ಟಿಕಲ್ಗಳು, ಆ ಪೀಸ್ ನೋಡಿ, ಆ ಕಾನ್ಸೆಪ್ಟ್ ನೋಡಿ. ಫುಲ್ ರಿಚ್ ಕಲೆಕ್ಷನಲ್ಲಿ ಬ್ರೈಡಲ್ ಇದ್ದಾವೆ. ವಿತ್ ನಿಮಗೆ ಏನು ಸಿಗ್ತಾ ಇದೆ ಪೋಟ್ಲಿ ಆರ್ಟಿಕಲ್ಗಳು. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥಿ ಸೌರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ. ಇವತ್ತು ಬನಾರಸಿಯಲ್ಲಿ ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ. ಆರ್ಟಿಕಲ್ಗಳು ನೀವು ನೋಡ್ತೀರಾ, ಓನ್ಲಿ ಫಾರ್ ಬ್ರೈಡಲ್ ಕಲೆಕ್ಷನಲ್ಲಿ ಬನಾರಸಿ ಏನು ಬಂದುಬಿಟ್ಟಿದೆ, ಬ್ರೈಡಲಲ್ಲಿ ಏನು ಹೋಗ್ತಾ ಇದ್ದಾವೆ, ಏನು ಪ್ಯಾಟರ್ನ್ಸ್ ಬರ್ತಾ ಇದ್ದಾವೆ, ಮದುವೆ ಸೀಸನಲ್ಲಿ ಗ್ರ್ಯಾಂಡ್ ಮತ್ತು ಪ್ರೀಮಿಯಮ್ ಐಟಮ್ಗಳು ಸಾರೀಸಲ್ಲಿ ಏನು ಸೇಲ್ ಆಗ್ತಾಯಿದೆ, ಅದೇ ಶೋರೂಮ್ ಲೆವೆಲಲ್ಲಿ 25-30 ಸಾವಿರಲ್ಲಿ ಸೇಲ್ ಆಗ್ತಾಯಿದೆ. ಬಟ್ ಅಜೀಜ್ ಜೋನ್ ಏನು ರೇಟಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ಐಡಿಯಾ ಇಲ್ಲ. ಬಟ್ ಕಾನ್ಸೆಪ್ಟ್ ನೀವು ನೋಡ್ತೀರಾ ಅಂದರೆ ಫಸ್ಟ್ ಆರ್ಟಿಕಲ್ ನೋಡಿ, ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇದೆ. ಫುಲ್ ಬ್ರೈಡಲ್ ಕಲೆಕ್ಷನ್, ಪ್ಯಾಕಿಂಗ್, ಪ್ರೀಮಿಯಮ್ ಆರ್ಟಿಕಲ್ಗಳು. ಆ ಥರ ಆರ್ಟಿಕಲ್ಗಳು ನಿಮಗೆ ಮಾರ್ಕೆಟಲ್ಲಿ 10-20 ಅಂಗಡಿ ಹುಡುಕ ಮೇಲೆ ಸಿಗುತ್ತೆ. ಆ ಥರ ಬ್ರೈಡಲ್ ಕಲೆಕ್ಷನ್ದು ಬರೀ ನಾನು ಒಂದು ಸ್ಯಾಂಪಲಿಂಗ್ ಇಟ್ಟಿದ್ದೀನಿ, ನಿಮಗೆ ಐಡಿಯಾ ಆಗಬೇಕು. ಅದರಲ್ಲಿ ರೇಂಜ್ ಏನಿದೆ, ಪ್ಯಾಟರ್ನ್ಸ್ ಏನಿದೆ, ವೆರೈಟಿ ನಿಮಗೆ ಎಷ್ಟು ಬೇಕಾಗಿದೆ. ಬರೀ ಬ್ರೈಡಲ್ ಕಲೆಕ್ಷನಲ್ಲಿ ನೋಡ್ತೀರಾ ಅಂದರೆ ನೋಡಿಬಿಡಿ. ಡಿಸೈನ್, ಬರೀ ಡಿಸೈನ್ಗಳು ತೋರಿಸ್ತಾ ಇದ್ದೀನಿ ನಿಮಗೆ. ಡಿಸೈನ್ಸ್ಗಳು ನೋಡ್ತೀರಾ ಅಂದರೆ ಆ ಥರ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ. ಇನ್ನು ಯುನಿಕ್ ಡಿಸೈನ್ಸ್ಗಳು ಆ ಥರ ಪ್ಯಾಟರ್ನ್ಸಲ್ಲಿ ನ್ಯೂ ಕಾನ್ಸೆಪ್ಟಲ್ಲಿ ಮತ್ತು ಬ್ರೈಡಲ್ ಕಲೆಕ್ಷನಲ್ಲಿ, ಪಾರ್ಟಿ ವೇರ್ ಕಲೆಕ್ಷನಲ್ಲಿ ಏನೇನು ಬನಾರಸಿಯಲ್ಲಿ ನಿಮಗೆ ಏನು ಕಾನ್ಸೆಪ್ಟ್ ಬರ್ತಾ ಇದೆ, ಏನು ಪ್ಯಾಟರ್ನ್ ಹೋಗ್ತಾ ಇದೆ, ಆ ಥರ ಪೀಸಸ್ಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇಲ್ಲ. ಬರೀ ಆ ಥರ ಪೀಸಸ್ಗೆ ಡಮ್ಮಿಯಲ್ಲಿ ಸ್ಯಾಂಪಲಿಂಗ್ ಆಗಿಬಿಟ್ಟು ಜನ ಸೇಲ್ ಮಾಡೋರು 20-25-30 ಸಾವಿರಲ್ಲಿ ಹಂಗೆ ಸೇಲ್ ಮಾಡ್ತಾರೆ. ಬಟ್ ಅದು ಹೋಲ್ಸೇಲ್ ಪ್ರೈಸಲ್ಲಿ ಏನು ಬರುತ್ತೆ, ರಿಟೇಲ್ ಪ್ರೈಸಲ್ಲಿ ಏನು ಹೋಗುತ್ತೆ, ಅದೇ ಮೇನ್ ರೀಸನ್ ಇರೋದು ಆ ಪೀಸಸ್ಗೆ ತೋರ್ಸೋಕ್ಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬ್ರೈಡಲ್ ಆ್ಯಂಡ್ ಪಾರ್ಟಿ ವೇರ್ ಕಲೆಕ್ಷನ್, ಡಾರ್ಕ್ ಚಾರ್ಟ್ ಕಲೆಕ್ಷನ್ ಇರುತ್ತೆ. ಆ ಥರ ಪೀಸಸ್ಗೆ ಫುಲ್ ಹೆವಿ, ಎಸ್ಪೆಷಲಿ ಸ್ಟೋನ್ ವರ್ಕ್ ಆದಮೇಲೆ, ಡೈಮಂಡ್ ವರ್ಕ್ ಆದಮೇಲೆ, ಜರ್ಕನ್ ವರ್ಕ್ ಆದಮೇಲೆ, ಪೀಸ್ ರೆಡಿ ಆದಮೇಲೆ ಅದರದ್ದು ಗೆಟಪ್ ಆ ಥರ ಬರುತ್ತೆ. ಪೀಸಸ್ಗೆ ನೀವು ಬಾಕ್ಸ್ ಪ್ಯಾಕಿಂಗ್ ಎಲ್ಲ ನೋಡ್ತೀರಾ ಅಂದರೆ ಆ ಥರ ಪ್ರೀಮಿಯಮ್ ಬಾಕ್ಸ್ ಪ್ಯಾಕಿಂಗ್, ಮೇಡ್ ಇನ್ ಇಂಡಿಯಾದು ಲೋಗೋ ಜೊತೆಗೆ ವಿತ್ ಅದೊಂದು ಬ್ರ್ಯಾಂಡಿಂಗ್ ಆರ್ಟಿಕಲ್ಗಳು ನಿಮಗೆ ಸಿಗ್ತಾ ಇದೆ. ಬಟ್ ಆ ಥರ ಪಾರ್ಟಿ ವೇರ್ ಪೀಸಸ್ದು ಮಾರ್ಕೆಟಲ್ಲಿ ಹೆವಿ ಡಿಮಾಂಡಿಂದ ಹೋಗ್ತಾ ಇದೆ. ಆ ಥರ ಜನ ಬ್ರೈಡಲಲ್ಲಿ ಕಲೆಕ್ಷನ್ಗಳು ಪರ್ಚೇಸ್ ಮಾಡಬೇಕಾಗಿದೆ ನಿಮಗೆ. ಆ ಥರ ಕಲೆಕ್ಷನ್ಗಳು ಮತ್ತು ಆ ಥರ ಆರ್ಟಿಕಲ್ಗಳು ನಮ್ಮ ಹತ್ರ ಸಿಗ್ಬಿಡುತ್ತೆ ನಿಮಗೆ ನ್ಯೂ ಕಾನ್ಸೆಪ್ಟಲ್ಲಿ. ಇವಾಗ ಆ ಪೀಸಸ್ಗೆ ನೋಡ್ತೀರ ನೀವು, ಆ ಪೀಸಸಲ್ಲಿ ಏನು ಡಿಫ್ರೆಂಟ್ ಇದೆ ಅಂದರೆ ಪೂರ್ತಿ ಬಲಟನ್ ಸಿಲ್ಕಲ್ಲಿ ಇರೋದು. ಹೆವಿ ಬಲಟನ್ ಸಿಲ್ಕ್ ಯಾರಿಗೆ ಹೇಳ್ತಾರೋ ಆ ಸಿಲ್ಕಲ್ಲಿ ಇರೋದು ಆ ಪೀಸ್ ನೋಡಿ, ವಿತ್ ಪೋಸ್ಟರ್ ಫೋಟೋಗಳು. ವೇರ್ ಆದಮೇಲೆ ಹಂಗೆ ಗೆಟಪ್ ಬರುತ್ತೆ. ಅದು ನೋಡ್ತಾ ಇದ್ದೀರೋ ಒರಿಜಿನಲ್ ಡೈಮಂಡ್ ವರ್ಕ್ದು ಕೆಲಸ ಇರೋದು. ಬ್ಲ್ಯಾಕ್ ಡೈಮಂಡ್ ವಿತ್ ಸಿಲ್ವರ್ ಡೈಮಂಡಲ್ಲಿ ಆ ಥರ ಪೀಸಸ್ದು ಗೆಟಪ್ ಬರುತ್ತೆ. ಸಾರೀಸಲ್ಲಿ ಮೇನ್ ಏನಿದ್ದಾವೆ ಅಂದರೆ ಪ್ಯಾಟರ್ನ್ಸ್, ಮಾರ್ಕೆಟಲ್ಲಿ ಡಿಸೈನ್ಸ್ಗಳು ಏನು ಮೂವಿಂಗ್ ಇದ್ದಾವೆ. ನಮ್ಮ ಹತ್ರ ಹಂಗೆ ನೀವು ನೋಡ್ತೀರಾ ಅಂದರೆ 100 ರೂಪಾಯಿಂದ ಸಾರೀಸ್ ಸ್ಟಾರ್ಟ್ ಇರುತ್ತೆ. ಬಟ್ ಪ್ಯಾಟರ್ನ್ ಕಾನ್ಸೆಪ್ಟ್ ಬನಾರಸಿಯಲ್ಲಿ ನಿಮಗೆ ಡಿಜಿಟಲ್ ಟೈಪ್ ಪ್ಯಾಟರ್ನ್ ಬೇಕಾಗಿದೆ ಆ ಥರ ಪೀಸಸ್ದು ಆ ಥರ ಸಿಗ್ಬಿಡುತ್ತೆ ನಿಮಗೆ. ಯುನಿಕ್ ಡಿಸೈನ್ಸ್ ಜೊತೆಗೆ ಕಾನ್ಸೆಪ್ಟ್ ಬರ್ತಾ ಇದೆ. ಬಟ್ ಪೀಸಸ್ ಮ್ಯಾನ್ ಏನು ಇಂಪಾರ್ಟೆಂಟ್ ಇರೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರ್ತಾ ಇದೆ ಆ ಥರ ರಿಚ್ ಲುಕ್ಕಲ್ಲಿ ಕಲೆಕ್ಷನ್ಗಳು, ಪೀಸಸ್ದು ಗೆಟಪ್, ಲೈಟ್ ವೇಟೆಡ್ ಆರ್ಟಿಕಲ್ ನೀವು ನೋಡ್ತಾ ಇದ್ದೀರಾ. ಹೆವಿ ಐಟಮ್ ಇರುತ್ತೆ, ಬಟ್ ಅದು ಹೆವಿ ಐಟಮ್ ಇಲ್ಲ, ಲೈಟ್ ವೇಟೆಡ್ ಆರ್ಟಿಕಲ್ಗಳು ಇರೋದು. ಪ್ಯೂರ್ ಬನಾರಸಿಯಲ್ಲಿ ಕಾನ್ಸೆಪ್ಟ್ ನೋಡಿ.
ಸೇಮ್ ಏನು ಫೋಟೋ ಅಲ್ಲಿ ಕಾಣಿಸ್ತಾ ಇದೆ ಅದೇ ಥರ ಪೀಸಸ್ದು ಗೆಟಪ್ ಮತ್ತು ಲುಕ್ಕಿಂಗ್ ಬರುತ್ತೆ. ಬಟ್ ಆ ಮಾರ್ಕೆಟಲ್ಲಿ ಪೀಸಸ್ ಡಿಮಾಂಡಲ್ಲಿ ಬೇರೆ ಇರೋದು. ಯಾಕೆ ನೀವು ಬ್ಯಾಂಗ್ಳೂರ್ ಸೌತ್ ಯಾವುದು ಅಂಗಡಿಯಲ್ಲಿ ಹೋಗ್ತೀರಾ ಆ ಪೀಸಸ್ಗೆ ಬ್ರೈಡಲ್ ಕಲೆಕ್ಷನಲ್ಲಿ ತುಂಬ ರೇಟ್ಗಳು ಇರ್ತವೆ. ಬಟ್ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯಾರಿದ್ದಾವೆ ಅದು ಎಲ್ಲ 3,000 4,000 ಒಳಗಡೆ ನಿಮಗೆ ಕೊಟ್ಟು ಬರ್ತಾರೆ. ಬಟ್ ಅದೇ ರಿಟೇಲಲ್ಲಿ ಹೋಗ್ತೀರಾ ಅಂದರೆ ಮಿನಿಮಮ್ 10,000 to 15,000 ನಿಮ್ಮ ಹತ್ರ ಚಾರ್ಜಸ್ ತಗೊಳ್ತಾರೆ. ಅದಕ್ಕೆ ಯಾರು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಕಾನ್ಸೆಪ್ಟ್ ಏನೇನು ಬರ್ತಾ ಇದ್ದಾವೆ ಆ ಥರ ಪೀಸಸ್ ನೀವು ನೋಡ್ತೀರಾ ಅಂದರೆ ಪೀಸಸ್ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ವಿತ್ ಪೋಟ್ಲಿ ಆರ್ಟಿಕಲ್ಗಳು ಆ ಪೀಸ್ ನೋಡಿ, ಆ ಕಾನ್ಸೆಪ್ಟ್ ನೋಡಿ. ಫುಲ್ ರಿಚ್ ಕಲೆಕ್ಷನಲ್ಲಿ ಬ್ರೈಡಲ್ ಇದ್ದಾವೆ ವಿತ್ ನಿಮಗೆ ಏನು ಸಿಗ್ತಾ ಇದೆ ಪೋಟ್ಲಿ ಆರ್ಟಿಕಲ್ಗಳು. ದುಲ್ಹನ್ ಪ್ಯಾಟರ್ನ್ಗೆ ಯಾವ ಥರ ನೀವು ಪೀಸಸ್ಗೆ ಯೂಸ್ ಮಾಡ್ತೀರಾ ಆ ಪೀಸಸ್ದು ವೇಟ್ ಕಾನ್ಸೆಪ್ಟ್ ಏನಿದಾವೆ ಅಂದರೆ ನೋಡ್ತೀರಾ. ಫುಲ್ ಹೆವಿ ಜರ್ಕನ್ ವರ್ಕಲ್ಲಿ ಇರೋದು, ಮೇಲೆ ಪೂರ್ತಿ ಜರ್ಕನ್ ವರ್ಕ್ ಮತ್ತು ಸ್ಟೋನ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು. ಬಾರ್ಡರಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಿಮಗೆ ಸಿಗ್ತಾ ಇದೆ. ಆ ಥರ ಪೀಸಸ್ಗೆ ನೀವು ರಿಟೇಲ್ ಮಾರ್ಕೆಟಲ್ಲಿ ಸಿಂಗಲ್ ಸೆಲ್ ಮಾಡೋರು ಕಾನ್ಸೆಪ್ಟ್ಗೆ ಲಾಭ ಸಿಗ್ಬಿಡುತ್ತೆ. ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ ಬೈ ಮಾಡಬೇಕಾಗಿದೆ ನಿಮಗೆ ಒಂದೇ ಅಂಗಡಿಯಲ್ಲಿ ಬರಬೇಕು ನೀವು ಅಜಿತ್ ಝೋನಲ್ಲಿ. ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ಬರೋಣ. ನಮಸ್ಕಾರ. ನಮ್ಮದು ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ.